So in coordination compounds, I am taking another subtopic. Okay, this is Sankalpa Learning Solution. So today we are taking another topic in coordination compounds, subtopic. Okay, ಯಾವ್ದದು? Nomenclature of coordination compounds. Okay, ಯಾವುದನ್ನ ರೆಫರ್ ಮಾಡಿದ್ವಿ ನಾವು? Nomenclature coordination compounds ನ ನೊಮ್ಯಾನಿಕ್ಲೇಚರ್ ಏನು ಅಂತ ನೋಡೋಣ ಇವತ್ತು. ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಏನ್ ಮಾಡ್ತು, ಈಗ ನನ್ನ ದೇಶ ಇಂಡಿಯಾದಲ್ಲಿ ನಾನು ಏನ್ ಮಾಡ್ತೀನಿ, ಈ ಕೋಆರ್ಡಿನೇಷನ್ ಕಂಪೌಂಡ್ಗೆ ಹಿಂಗ್ ಹೆಸರು ಹೇಳ್ತೀನಿ, ಜರ್ಮನಿಲಿ ಇನ್ನೊಂದು ಹೆಸರು ಹೇಳ್ತಾರೆ, ಅಮೆರಿಕಾದಲ್ಲಿ ಇನ್ನೊಂದು ಹೆಸರು. ಹಿಂಗ್ ಏನಾಗುತ್ತೆ, ಡಿಫ್ರೆಂಟ್ ಕಂಟ್ರೀಸ್ ಏನ್ ಮಾಡುತ್ತೆ, ಡಿಫ್ರೆಂಟ್ ನೇಮ್ಸ್ ಅನ್ನ ಕೊಟ್ಬಿಡುತ್ತೆ ಯಾವ್ದಾದ್ರು ಒಂದು ಕಂಪೌಂಡ್ ಇದ್ರೆ ಅಥವಾ ಎಲಿಮೆಂಟ್ ಇದ್ರೆ. ಈಗ ನಾನು ಇಲ್ಲಿ ಏನ್ ಹೇಳ್ತೀನಿ ಅದನ್ನ, ಈ ಕನ್ನಡದಲ್ಲಿ ಚಿನ್ನ ಇದ್ದಂಗೆ, ಕನ್ನಡದಲ್ಲಿ ನಾನು ಏನಂತೀನಿ, ಚಿನ್ನ ಅಥವಾ ಬಂಗಾರ ಅಂತೀನಿ. ಇಂಗ್ಲಿಷ್ ಅಲ್ಲಿ ಏನಂತೀರಿ, ಗೋಲ್ಡ್ ಅಂತೀರ. ಹಿಂದಿಯಲ್ಲಿ ಅದನ್ನ ಏನಂತೀರಿ, ಸೋನಾ ಅಂತ ಅಲ್ವಾ. ಸೊ ಇಲ್ಲೇನು ಬೇರೆ ಬೇರೆ ಹೆಸರು. ಈಗ ಇಲ್ಲಿಯ ಸೈಂಟಿಸ್ಟ್, ಈಗ ನಾನು ಇಂಡಿಯನ್ ಸೈಂಟಿಸ್ಟ್, ನಾನು US ಹೋದ್ರೆ ನನಗೇನಾಗುತ್ತೆ, ಈ ನೇಮ್ ಅನ್ನು ಕಲ್ತ್ಕೊಳಕ್ಕೆ 2 ವರ್ಷ ಬೇಕು ಅಲ್ವಾ. ಸೊ ನನಗೇನಾಗುತ್ತೆ, ರಿಸರ್ಚ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಮತ್ತೊಂದೇನಂದ್ರೆ, ಈ ಕೋಆರ್ಡಿನೇಷನ್ ಕಂಪೌಂಡ್ ಇದೆ ಅಂತ ಗೊತ್ತಾಗಕ್ಕೆ, ಈಗ ನಾನೊಂದು ಪೇಪರ್ ಅನ್ನ ಪಬ್ಲಿಷ್ ಮಾಡಿದೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ನನ್ನ ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ಅವ್ರು ಸ್ಟಡಿ ಮಾಡಕ್ಕೆ ಅವ್ರು ನನ್ನ ಹೆಸರೆಲ್ಲ ಫಸ್ಟ್ ಕಲ್ತ್ಕೋಬೇಕಾಗುತ್ತೆ. ಇದೆಲ್ಲ ಆಗ್ಬಾರ್ದು ಅಂತ ಎಲ್ಲ ಕಂಪೌಂಡ್ಗಳಿಗೂ ಆಲ್ ಓವರ್ ವರ್ಲ್ಡ್ ಒಂದೇ ಹೆಸರು. ಈಗ ಸಿಲ್ವರ್ಗೇನು AG, ಗೋಲ್ಡ್ಗೇನು AU, ಈ ತರ ಜಿಂಕ್ಗೇನು ZN, ಈ ತರ ಯಾಕೆ ನೇಮ್ ಕೊಟ್ಕೊಂಡಿದೀವಿ ಅಂದ್ರೆ, ನಾವು ಎಲ್ಲೇ ಹೋದ್ರು ಆಲ್ ಓವರ್ ವರ್ಲ್ಡ್ ಸೈಂಟಿಸ್ಟ್ ಪ್ರಾಬ್ಲಮ್ ಆಗ್ಬಾರ್ದು, ಪ್ಲಸ್ ಸ್ಟೂಡೆಂಟ್ಸ್ಗೆ ಯಾರು ಈ ಕೋಆರ್ಡಿನೇಷನ್ ಕಂಪೌಂಡ್ ಇರ್ಬೋದು, ಎಲಿಮೆಂಟ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಇದು ಎಲ್ಲದಕ್ಕೂ ಒಂದೇ ಟರ್ಮ್. ಈಗ SI ಯೂನಿಟ್ ಅಂತ ಹೇಳ್ತೀವಿ ಅಲ್ವಾ. ಟೆಂಪರೇಚರ್ನ ಒಬ್ರು ಕೆಲ್ವಿನ್ ಅಲ್ಲಿ ಹಾಕ್ತಾರೆ, ಇನ್ನೊಬ್ರು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹಾಕ್ತಿವಿ. ಹಿಂಗೆ ಬೇರೆ ಬೇರೆ ಇಟ್ಟಾಗ ಏನಾಗುತ್ತೆ, ಅದನ್ನ ಕನ್ವರ್ಷನ್ ಮಾಡ್ಕೊಳ್ಳೋದೇ ಒಂದ್ ಕೆಲಸ ಆಗ್ಬಿಡುತ್ತೆ. ಆ ತರ ಆಗ್ಬಾರ್ದು ಅಂತ ಒಂದು ಕಮಿಟಿಯನ್ನ ರಚನೆ ಮಾಡ್ಕೊಂಡಿದ್ದಾರೆ. ಅದ್ಯಾವುದು, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಈ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಏನ್ ಹೇಳುತ್ತೆ, ನೊಮ್ಯಾನಿಕ್ಲೇಚರ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅನ್ನ ಏನು ಮಾಡ್ತಿದ್ಯಲ್ವಾ ನೀನು, ನಿನಗೊಂದು ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ಕೊಡ್ತಿದ್ದೀನಿ ನಾನು, ಅದಕ್ಕೆ ನೀನು ಸರ್ಟನ್ ರೂಲ್ ಅನ್ನ ಫಾಲೋ ಮಾಡ್ಲೇಬೇಕು. ರೂಲ್ಸ್ ಅನ್ನ ಫಾಲೋ ಮಾಡಿ ನೀನು ನೇಮ್ ಮಾಡ್ಬೇಕು. ಯಾವ ತರ ಕಂಪೌಂಡ್ಸ್, ಯಾವ ನೇಮ್ ಮಾಡ್ಬೇಕು, ಇದನ್ನೆಲ್ಲ ಏನ್ ಹೇಳ್ತೀವಲ್ಲ ಅದನ್ನೇ ನೊಮ್ಯಾನಿಕ್ಲೇಚರ್ ನೇಮಿಂಗ್ ಅಂತ ಕರಿತೀವಿ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಏನಿದೆ, ಇದನ್ನ ನೇಮ್ ಹೆಂಗ್ ಮಾಡ್ತೀವಿ, ಇದರ ರೂಲ್ಗಳೇನು, 1 by 1 ಸ್ಟೆಪ್ಸ್ ಅನ್ನ ಕಲಿಯೋಣ. ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ನೊಮ್ಯಾನಿಕ್ಲೇಚರ್ ಒಂದು ಸಬ್ ಟಾಪಿಕ್, ಅದನ್ನ ಈಗ ಸ್ಟಡಿ ಮಾಡೋಣ. ಓಕೆ, ರೂಲ್ ನಂಬರ್ 1, ನೇಮ್ ಆಫ್ ದ ಕ್ಯಾಟಯಾನ್ ಈಸ್ ರಿಟನ್ ಫಸ್ಟ್ ಫಾಲೋಡ್ ಬೈ ದ ನೇಮ್ ಆಫ್ ಆನಯಾನ್. ಓಕೆ, ನೋಡಿ ಇಲ್ಲಿ ಫಸ್ಟ್ ರೂಲ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ನಾನು ಒಂದೊಂದೇ ರೂಲ್ ಅನ್ನ ತುಂಬಾ ಸಿಂಪ್ಲಿಫೈ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ, ಸೊ ನಿಮ್ಗೆಲ್ಲೂ ಕನ್ಫ್ಯೂಷನ್ ಆಗಬಾರ್ದು ಅಂತ. ಓಕೆ, ಉಳಿದಿರೋ ನೇಮಿಂಗು ಇವನ್ನೆಲ್ಲ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ರೆಫರ್ ಮಾಡ್ಬೋದು. ನನ್ನ ಏನ್ ರೂಲಿಂಗ್ ಇದೆ, ನಾನೊಂದು 9 ರೂಲ್ ಅನ್ನ ಕೊಟ್ಟಿದ್ದೀನಿ, ಆ ರೂಲು ವಿತ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ನೀವೇನ್ ಮಾಡ್ಬೇಕು, ಈಗ ನಿಮ್ ಹೋಮ್ ವರ್ಕ್ ಏನಂದ್ರೆ, ನೀವು ಈ ರೂಲ್ ಅನ್ನ ಇಟ್ಕೊಂಡು ಡಿಫ್ರೆಂಟ್ ಕಂಪೌಂಡ್ಸ್ ಅನ್ನ ನೇಮಿಂಗ್ ಮಾಡೋದನ್ನ ಕಲಿಬೇಕು. ಓಕೆ, ಲೆಟ್ ಅಸ್ ಗೆಟ್ ಇನ್. ನೇಮ್ ಆಫ್ ಕ್ಯಾಟಯಾನ್, ಇಲ್ಲಿ ನೋಡಿ K4FeCN6 ಇದೆ. ಇಲ್ಲಿ ಕ್ಯಾಟಯಾನ್ ಯಾವ್ದು ಹೇಳಿ, ಪೊಟ್ಯಾಷಿಯಂ ಕ್ಯಾಟಯಾನ್. ಸೊ ನೇಮ್ ಆಫ್ ದ ಕ್ಯಾಟಯಾನ್, ಏನು ಪಾಸಿಟಿವ್ ಚಾರ್ಜ್ ಇದೆ, ಕ್ಯಾಟಯಾನ್ ಇದೆ, ದಟ್ ಮಸ್ಟ್ ಬಿ ರಿಟನ್ ಫಸ್ಟ್, ಅದನ್ನ ಫಸ್ಟ್ ಬರಿಬೇಕು. ಫಾಲೋಡ್ ಬೈ ದ ನೇಮ್ ಆಫ್ ಆನಯಾನ್, ಹೆಕ್ಸಾಸಯನೋಫೆರೇಟ್. ಓಕೆ, ಈಗ ನನಗೊಂದು ಡೌಟ್ ಬಂತು, ಏನಂದ್ರೆ ಇಲ್ಲಿ K+ ಕ್ಯಾಟಯಾನ್, Fe+2 ಕ್ಯಾಟಯಾನ್, ಹಂಗಾದ್ರೆ ನಾನು ಯಾವ್ದನ್ನ ತಗೊಳ್ಳಿ ಅಂತ ಅಲ್ವಾ, ಸಿಂಪಲ್ ಥಿಂಗ್. ಓಕೆ, ಈಗ ನನ್ನ ಹತ್ರ ಇರೋದು ಒಂದು ಕಂಪೌಂಡ್ ಅನ್ನ ಮಾಡಿದ್ರೆ, ಇಲ್ಲಿ ಏನಿದೆ, ಇದು ಏನಾಗಿರುತ್ತೆ ಹೇಳಿದ್ದು, ಸೆಂಟ್ರಲ್ ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಆಟಮ್. ಓಕೆ, ಸೆಂಟ್ರಲ್ ಮೆಟಲ್ ಆಟಮ್ ಆಗಿರುತ್ತದೆ. ಈ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು, ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಇದು ಯಾವ್ದು ಹೇಳಿ, ಇದೊಂದು ಅಯಾನ್ ಅಲ್ವಾ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ, ಕ್ಯಾಟಯಾನ್ ಆನಯಾನ್ ಎರಡೇ ವಿಷಯ ಹೇಳಿದ್ದಾರೆ.
ಸೆಂಟ್ರಲ್ ಮೆಟಲ್ ಆಟಮ್ ವಿಷಯಕ್ಕೂ ಬಂದಿಲ್ಲ ಅಲ್ವಾ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಕ್ಯಾಟಯಾನ್ ಮತ್ತೆ ಆನಯಾನ್ ಇದ್ರೆ ಅವಾಗ ಏನ್ ಮಾಡ್ಬೇಕು, ನಾನು ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ಪಾಸಿಟಿವ್ ಇರೋರ್ನ ತಗೋಬೇಕು, ಫಸ್ಟ್ ಅವರ ಹೆಸರನ್ನೇ ತಗೋಬೇಕು. ಸೊ ಈ ಕಂಪೌಂಡ್ ಅಲ್ಲಿ ಯಾರು ಹೇಳಿ, ಪೊಟ್ಯಾಷಿಯಮ್ ಏನೋ ಪಾಸಿಟಿವ್ ಚಾರ್ಜ್ಡ್ ಅಯಾನ್ ಆರ್ ಇನ್ ಅದರ್ ವರ್ಡ್ಸ್ ಕ್ಯಾಟಯಾನ್. ಸೊ ರೂಲ್ ನಂಬರ್ 1 ಏನ್ ಹೇಳುತ್ತೆ ಮಕ್ಕಳೇ, ಫಸ್ಟ್ ಕ್ಯಾಟಯಾನ್ ತಗೊಳ್ಳಿ, ಆಮೇಲೆ ಆನಯಾನ್ ಅನ್ನ ಬರೀರಿ ಅಂತ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ರೂಲ್ 2. ಓಕೆ, ರೂಲ್ 2 ಏನ್ ಹೇಳುತ್ತೆ, ಇನ್ ದ ನೇಮಿಂಗ್ ಆಫ್ ಕಾಂಪ್ಲೆಕ್ಸ್ ಲಿಗ್ಯಾಂಡ್ ಈಸ್ ರಿಟರ್ನ್ ಫಸ್ಟ್ ಫಾಲೋಡ್ ಬೈ ಸೆಂಟ್ರಲ್ ಆಟಮ್. ಫಸ್ಟ್ ರೂಲ್ ಏನಂತು ನನಗೆ ಸೆಂಟ್ರಲ್ ಮೆಟಲ್ ಆಟಮ್ ಕ್ಯಾಟಯಾನ್ ಆನಯಾನ್ ಎರಡಿದ್ರೆ ಅದರಲ್ಲಿ ಕ್ಯಾಟಯಾನ್ ಅನ್ನ ಫಸ್ಟ್ ಬರೆಯಂತು. ಎರಡನೇ ರೂಲ್ ಅಂತೂ ಒಂದು ಕಾಂಪ್ಲೆಕ್ಸ್ ಅನ್ನ ತಗೊಂಡೆ ನಾನು. ಈ ಕಾಂಪ್ಲೆಕ್ಸ್ ಅಲ್ಲಿ ಲಿಗ್ಯಾಂಡ್ಸ್ ಇದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಲಿಗ್ಯಾಂಡ್ಸ್ ಗೆ ಲಿಂಕ್ ಆಗಿರುತ್ತೆ ಆಬ್ವಿಯಸ್ಲಿ ಇನ್ ಕೋಆರ್ಡಿನೇಷನ್ ಕಂಪೌಂಡ್. ಓಕೆ, ಇಲ್ಲಿ ನೋಡಿ, ಈ ಸೆಂಟ್ರಲ್ ಮೆಟಲ್ ಆಟಮ್ ಏನು CR ಇದೆ ಅಲ್ವಾ, ಈ CR ಏನಿದೆ NH3 ಥ್ರೈಸಿಗೆ H2O ಥ್ರೈಸ್ಗೆ ಎರಡಕ್ಕೂ ಏನಾಗಿದೆ ಹೇಳಿ, ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ. ಅಂದ್ರೆ ಇದು ಏನಾಯ್ತು, ಹೆಟೆರೋಲಿಪ್ಟಿಕ್ ಕಂಪೌಂಡ್ಸ್ ಅಂತ ಆಯ್ತಲ್ವಾ. ಸೊ ಇಲ್ಲಿ ಲಿಗ್ಯಾಂಡ್ಸ್ ಅನ್ನ ಮತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಇದ್ರೆ ಅವರಲ್ಲಿ ಯಾರನ್ನ ಫಸ್ಟ್ ಬರ್ಕೊಂತೀನಿ ನಾನು, ಲಿಗ್ಯಾಂಡ್ಸ್ ಅನ್ನ ಫಸ್ಟ್ ಬರೀತೀನಿ. ಓಕೆ, ದೆನ್ ಫಾಲೋಡ್ ಬೈ ಸೆಂಟ್ರಲ್ ಆಟಮ್ ಆರ್ ಅಯಾನ್. ಓಕೆನಾ. ಓಕೆ, ರೂಲ್ ನಂಬರ್ ಫಸ್ಟ್ ಏನಂತೂ ಕ್ಯಾಟಯಾನ್ ಆನಯಾನ್ ಇದ್ರೆ ಕ್ಯಾಟಯಾನ್ ಬರೆಯಂತು. ರೂಲ್ ನಂಬರ್ 2 ಏನಂತ ಹೇಳಿ, ಎರಡು ಇದ್ದಾಗ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ಸ್ ಇದ್ದು ಲಿಗ್ಯಾಂಡ್ ಇದ್ರೆ ಫಸ್ಟ್ ಯಾರನ್ನ ಬರಿಬೇಕು ಅಂತ ಅಂತು, ಲಿಗ್ಯಾಂಡ್ಸ್ ಅನ್ನ ಬರೀರಿ ಅಂತ ಅಂತು. ಓಕೆ, ಸೊ ಇದು ಎರಡು ರೂಲ್ಗಳು ಸಿಂಪಲ್ ಇದೆ ಅಲ್ವಾ, ಆರಾಮಾಗಿ ಓದ್ಕೋಬಹುದು ನೀವು. ಸೆಂಟ್ರಲ್ ಆಟಮ್ ಅಲ್ಲಿ ಕ್ಯಾಟಯಾನ್ ಫಸ್ಟ್ ಬರೀರಿ, ಆನಯಾನ್ ನೆಕ್ಸ್ಟ್ ಬರೀರಿ. ಎರಡನೇದೇನಂತೂ ಲಿಗ್ಯಾಂಡ್ ಇದ್ರೆ ಫಸ್ಟ್ ಲಿಗ್ಯಾಂಡ್ ಬರ್ಕೊಂಡು ಸೆಂಟ್ರಲ್ ಆಟಮ್ ಅನ್ನು ಬರೀರಿ ಅಂತ ಅಂತು. ಓಕೆ, ಇಲ್ಲಿ ನೋಡಿ ನಾನು ಬರ್ದಿದ್ದೀನಿ, ಟ್ರೈ ಅಮೈನ್ ಟ್ರೈ ಎಕ್ವಾ ಕ್ರೋಮಿಯಂ. ಅಂದ್ರೆ ಫಸ್ಟ್ ಏನ್ ಬಂತ ಹೇಳಿ, ಇಲ್ಲಿಗ ಲಿಗ್ಯಾಂಡ್ ಎಷ್ಟು ಲಿಗ್ಯಾಂಡ್ ಇದೆ ಅನ್ನೋದನ್ನು ಬರೀಬೇಕು ನಾನು. ಟ್ರೈ ಅಮೈನ್ ಟ್ರೈ ಅಕ್ವಾ, 3 ಅಮೈನ್ ಇದೆ 3 ಅಕ್ವಾ ಇದೆ. ಯಾರ ಜೊತೆಗೆ ಬಾಂಡ್ ಆಗಿದೆ, ಕ್ರೋಮಿಯಂ ಕ್ಲೋರೈಡ್. ನೆಕ್ಸ್ಟ್ ರೂಲ್ 3, ನೋ ಸ್ಪೇಸ್ ಬಿಟ್ವೀನ್ ಮೆಟಲ್ ಆಟಮ್ ಅಯಾನ್ ಅಂಡ್ ಲಿಗ್ಯಾಂಡ್. ಈಗ ಇಲ್ಲಿ ನಾನೊಂದು ಏನ್ ಮಾಡಬಾರ್ದು ಹೇಳಿ, ಲಿಗ್ಯಾಂಡ್ ಮತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಮಧ್ಯೆ ಏನಾಗಬಾರ್ದು ಹೇಳಿ, ನಾನು ಸ್ಪೇಸ್ ಕೊಡಂಗಿಲ್ಲ, ಹಂಗೆ ಬರ್ಕೊಂಡು ಹೋಗ್ಬೇಕು ನಾನು. ಓಕೆ, ರೂಲ್ 1 ಏನಂತೂ ಕ್ಯಾಟಯಾನ್ ಫಸ್ಟ್ ಬರಿ. ರೂಲ್ 2 ಏನಂತೂ ಲಿಗ್ಯಾಂಡ್ಸ್ ಅನ್ನ ಫಸ್ಟ್ ಬರ್ಕೊ. ಓಕೆ, ರೂಲ್ 3 ಏನಂತೂ ಅದ್ರ ಮಧ್ಯೆ ಯಾವ್ದ್ರ ಮಧ್ಯ ಸೆಂಟ್ರಲ್ ಮೆಟಲ್ ಆಟಮ್ ಲಿಗ್ಯಾಂಡ್ ಮಧ್ಯ ಏನು ಸ್ಪೇಸ್ ಕೊಡೋದ್ ಬೇಡ, ಹಂಗೆ ಬರ್ಕೋ ಅಂತ ಅಂತು. ಓಕೆ, ಸೊ ಇದು 3 ರೂಲ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತು. ಓಕೆನಾ. ನೆಕ್ಸ್ಟ್ ರೂಲ್ 4, ಇಫ್ ಅ ಕಾಂಪ್ಲೆಕ್ಸ್ ಹ್ಯಾವಿಂಗ್ ಆನಯಾನಿಕ್ ಲಿಗ್ಯಾಂಡ್ ದ ನೇಮ್ ಎಂಡ್ಸ್ ವಿತ್ ಸಫಿಕ್ಸ್ O. ಇಲ್ಲಿಗೆ ಬರೋಣ. ಈಗ ಒಂದು ಕಾಂಪ್ಲೆಕ್ಸ್ ಇದೆ ನಮ್ಮ ಹತ್ರ, ಆ ಕಾಂಪ್ಲೆಕ್ಸ್ ಅಲ್ಲಿ ಕ್ಲೋರೈಡ್ ಇದೆ, ಅಥವಾ ಆ ಕಾಂಪ್ಲೆಕ್ಸ್ ಅಲ್ಲಿ ಬ್ರೋಮೈಡ್ ಇದೆ, ಆ ಕಾಂಪ್ಲೆಕ್ಸ್ ಅಲ್ಲಿ ಹೈಡ್ರಾಕ್ಸೈಡ್ ಇದೆ, ಆ ಕಾಂಪ್ಲೆಕ್ಸ್ ಅಲ್ಲಿ ಆಕ್ಸೈಡ್ ಇದೆ. ಹಿಂಗೆ ಈ ತರ ಸಫಿಕ್ಸ್ ಏನಿದೆಯಲ್ಲ, ಇಲ್ಲಿ ಈ ಇರೋದನ್ನ ರೀಪ್ಲೇಸ್ ಮಾಡಿ ಏನ್ ಬರಿಬೇಕು, O. ಕ್ಲೋರೈಡು, ಬ್ರೋಮೈಡು, ಹೈಡ್ರಾಕ್ಸೈಡು. ಈ ತರ ಆನಯಾನಿಕ್ ಲಿಗ್ಯಾಂಡ್ ಇದ್ದಾಗ ಅದರ ಎಂಡ್ ಏನಿರುತ್ತೆ ಅದು ಎಂಡ್ಸ್ ವಿತ್ ಇ ಇದ್ರೆ ಆ ಇನ ಯಾರು ರಿಪ್ಲೇಸ್ ಮಾಡ್ಬೇಕು ಹೇಳಿ, O ರಿಪ್ಲೇಸ್ ಮಾಡ್ಬೇಕು. ಓಕೆ ಓಕೆ, ಅರ್ಥ ಆಯ್ತಾ. ಸೊ ಲಿಗ್ಯಾಂಡ್ ನೇಮ್ ಇನ್ ಕೇಸ್ ಆಫ್ ಮೋರ್ ದೆನ್ 1 ಲಿಗ್ಯಾಂಡ್ ಏನಾಗಿತ್ತು ಹೇಳಿ, ಮೋರ್ ದೆನ್ 1 ಲಿಗ್ಯಾಂಡ್ ಇದ್ದಾಗ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಾನು ಏನ್ ಮಾಡ್ಬೇಕು, ಅರೇಂಜ್ ಮಾಡ್ಬೇಕು. ಓಕೆ, ಈಗ ನೋಡಿ ನಮ್ಮ ಎದುರುಗಡೆ ನಾನು ಅದಕ್ಕೆ ಎಕ್ಸಾಂಪಲ್ ಅನ್ನು ತಗೊಂಡಿರೋದು. ಸೊ ಇಲ್ಲಿ ನೋಡಿ, ಅಮೈನು ಇದೆ, 3 ಅಮೈನ್ ಇದೆ, 3 ಅಕ್ವಾ ಇದೆ, AM AQ. ಸೊ M ಆದ್ಮೇಲೆ Q ಬರೋದಲ್ವಾ. ಸೊ ಇದರಲ್ಲಿ ಎರಡರಲ್ಲೂ A ಬಂದಿದೆ, ಆದ್ರೂ ನೆಕ್ಸ್ಟ್ ಲೆಟರ್ ನೋಡ್ಬೇಕು ಅವಾಗ.
ನೆಕ್ಸ್ಟ್ ಲೆಟರ್ ನೋಡ್ಕೊಂಡು ಹೋಗೋದು. ಎ ಎಂ, ಇನ್ನೊಂದು ಎ ಎಂ ಎ ಬಂತು ಅಂದ್ಕೊಳ್ಳಿ, ಅವಾಗ ನೆಕ್ಸ್ಟ್ ಲೆಟರ್. ಓಕೆ, ಸೊ ಏನ್ ಮಾಡ್ಬೇಕು, ಅಲ್ಫಾಬೆಟಿಕಲ್ ಆರ್ಡರ್ ಬರ್ಕೋಬೇಕು. ಅವ್ರಿಗೆ ಚಾಯ್ಸ್ ಇಲ್ಲ ನಾನ್ ಸ್ಟ್ರಾಂಗ್ ಅಂತ. ಯಾರು ಅಲ್ಫಾಬೆಟಿಕಲಿ ಫಸ್ಟ್ ಇದಾರೋ ಅವರನ್ನ ಬರಿಬೇಕು. ಅಂದ್ರೆ ಟ್ರೈ ಅಮೈನ್ ಟ್ರೈ ಅಕ್ವಾ ಕ್ರೋಮಿಯಂ 3 ಕ್ಲೋರೈಡ್. ಓಕೆ, ಟ್ರೈ ಅಮೈನ್ ಟ್ರೈ ಅಕ್ವಾ ಕ್ರೋಮಿಯಂ 3 ಕ್ಲೋರೈಡ್. ಅಂದ್ರೆ ಇನ್ ಕೇಸ್ ಆಫ್ ಮೋರ್ ದೆನ್ 1 ಲಿಗ್ಯಾಂಡ್ ಆಲ್ಫಾಬೆಟಿಕಲ್ ಆರ್ಡರ್ ಇಸ್ ಟು ಬಿ ಫಾಲೋಡ್. ಅದನ್ನ ಫಾಲೋ ಮಾಡಬೇಕು. ಓಕೆನಾ, ಸೊ ಫಾಲೋ ಮಾಡಬೇಕು. ಸರಿ, ನೆಕ್ಸ್ಟ್ ರೂಲ್ ನಂಬರ್ 5 ಏನ್ ಹೇಳುತ್ತೆ ಅಂತ ನೋಡೋಣ. ಇನ್ ಕೇಸ್ ಆಫ್ ಮೋರ್ ದೆನ್ 1 ಲಿಗ್ಯಾಂಡ್, ಮೋರ್ ದೆನ್ 1 ಲಿಗ್ಯಾಂಡ್ ಇದ್ದಾಗ ಆಲ್ಫಾಬೆಟಿಕಲ್ ಆರ್ಡರ್ ಈಸ್ ಫಾಲೋಡ್ ಬೈ ಡೈ ಟ್ರೈ ಪ್ರಿಫಿಕ್ಸ್ ಈಸ್ ಯೂಸ್ಡ್ ಫಾರ್ ನಂಬರ್ ಆಫ್ ಸೇಮ್ ಟೈಪ್ ಲಿಗ್ಯಾಂಡ್. ಮೋರ್ ದೆನ್ 1 ಲಿಗ್ಯಾಂಡ್ ಇದ್ದಾಗ ಈಗ ನೋಡಿ ಏನ್ ಮಾಡ್ಬೇಕು, ಎಷ್ಟು ಲಿಗ್ಯಾಂಡ್ ಇದೆ ಅನ್ನೋದಕ್ಕೆ ಡೈ, ಟ್ರೈ, ಟೆಟ್ರಾ, ಪೆಂಟಾ, ಆಕ್ಟಾ, ಈ ತರ ಹೆಕ್ಸಾ, ಈ ತರ ಏನ್ ಮಾಡ್ಬೇಕು, ಎಷ್ಟಿದೆ ಅನ್ನೋದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರಿಬೇಕು. ಇಲ್ಲಿ ನೋಡಿ, ಈ ಕೇಸಲ್ಲಿ ಟ್ರೈ ಅಮೈನ್ ಟ್ರೈ ಅಕ್ವಾ ಕ್ರೋಮಿಯಂ ಕ್ಲೋರೈಡ್. ಏನಂದ್ರೆ ಟ್ರೈ ಅಮೈನ್ 3 ಅಮೈನ್ ಇದೆ, 3 ಅಕ್ವಾ ಇದೆ, ಕ್ರೋಮಿಯಂ 3 ಕ್ಲೋರೈಡ್, ಕ್ರೋಮಿಯಂ 3 ಕ್ಲೋರೈಡ್. ಮೋರ್ ದೆನ್ 1 ಲಿಗ್ಯಾಂಡ್ ಆಲ್ಫಾಬೆಟಿಕಲ್ ಆರ್ಡರ್ ಇದ್ದಾಗ ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ, ಆಕ್ಟಾ, ಈ ತರ ಏನ್ ಮಾಡ್ಬೇಕು, ನೀವು ಪ್ರಿಫಿಕ್ಸ್ ಅನ್ನ ಕೊಡ್ಬೇಕು. ಓಕೆ, ರೂಲ್ ನಂಬರ್ 6 ಫಾರ್ ಪಾಲಿಡೆಂಟೇಟ್ ಲಿಗ್ಯಾಂಡ್. ಅಂದ್ರೆ ಒಂದೇ ಇಲೆಕ್ಟ್ರಾನ್ ಪೇರ್ ಅನ್ನ ಡೊನೇಟ್ ಮಾಡ್ತಾ ಇದ್ರೆ ಸಿಂಗಲ್ ಅಲ್ವಾ. ಸೊ ಪಾಲಿಡೆಂಟೇಟ್ ಅಂದ್ರೆ ಏನ್ ಹೇಳಿ, ಮಲ್ಟಿಪಲ್ ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ. ದಟ್ ಇನ್ಕ್ಲೂಡ್ಸ್ ದ ನ್ಯೂಮರಿಕಲ್ ಪ್ರಿಫಿಕ್ಸ್ ಆಲ್ರೆಡಿ ಟರ್ಮ್ಡ್. ಡೈ ಇದ್ರೆ ಬಿಸ್, ಟ್ರೈ ಇದ್ರೆ ಟ್ರಿಸ್, ಟೆಟ್ರಾ ಇದ್ರೆ ಟೆಟ್ರಾಕಿಸ್. ಪಾಲಿ ಅಟೋಮಿಕ್ ಲಿಗ್ಯಾಂಡ್ ಈಸ್ ಎನ್ಕ್ಲೋಸ್ಡ್ ಬೈ ಒಂದು ಪ್ಯಾರಂಥಿಸ್. ಓಕೆ, ಏನಿರ್ಬೇಕು ಹೇಳಿ, ಒಂದು ಬ್ರಾಕೆಟ್ ಇರ್ಬೇಕು ಅದಕ್ಕೆ ಅಲ್ವಾ. ಈಥೇನ್ 1,2 ಡೈ ಅಮೈನ್. ಓಕೆ, ಇಲ್ಲಿ ಏನಾಗುತ್ತೆ, ಬಿಸ್ ಅಂತ ತಗೋಬೇಕು. ಅರ್ಥ ಆಯ್ತಾ, ಡೈ ಅಂತ ಬರಿಬಾರ್ದು, ಬಿಸ್ ಅಂತ ತಗೋಬೇಕು. ಅಂದ್ರೆ ಇಲ್ಲಿ ನೋಡಿ, 5 ಏನ್ ಹೇಳುತ್ತೆ, ಡೈಟ್ರೈ ತಗೋ ಅಂತ. ಅವಾಗ ಯಾವಾಗ ಹೇಳಿ, ಒಂದೇ ಲಿಗ್ಯಾಂಡ್ ಇದ್ರೆ. ಓಕೆ, ಸಪೋಸ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ಇದ್ರೆ, ಅಂದ್ರೆ ಒಂದು ಪಾಲಿಡೆಂಟೇಟ್ ಅಂದ್ರೆ ಏನ್ ಹೇಳಿ, ಇಲ್ಲಿ ಏನು H2 ಇಲೆಕ್ಟ್ರಾನ್ ಕೊಡುತ್ತೆ ಪೇರನ್ನ, ಸೊ ಅಮೋನಿಯನ್ ಎನ್ನು ಕೊಡುತ್ತೆ, ನೈಟ್ರೋಜನ್ ಕೊಡುತ್ತೆ. ಅವಾಗ ಪಾಲಿಡೆಂಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಲಿಗ್ಯಾಂಡ್ ಗಳಲ್ಲಿ ಏನಾಗುತ್ತೆ, ನೀವೇನ್ ಮಾಡ್ಕೋಬೇಕು ಅಂತ ಹೇಳಿ ನೋಡೋಣ. ಆ ಲಿಗ್ಯಾಂಡ್ ಗಳಲ್ಲಿ ನೀವು ಡೈ, ಟ್ರೈ, ಟೆಟ್ರಾಕಿಸ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ರೂಲ್ ನಂಬರ್ 7. ಸಪೋಸ್ ನನ್ನ ಹತ್ರ ನ್ಯೂಟ್ರಲ್ ಕಂಪೌಂಡ್ ಇದೆ, ಈ ಕಡೆ ಆನಯಾನ್ ಇಲ್ಲ, ಈ ಕಡೆ ಕ್ಯಾಟಯಾನ್ ಇಲ್ಲ. ಸೊ ಇಲ್ಲಿ ಏನ್ ಹೇಳುತ್ತೆ, H2ಗೆ ಎಕ್ವಾ ಕಾರ್ಬೋನಿಲ್, CO ಕ್ಕೆ ಕಾರ್ಬೋನಿಲ್, NO ಕ್ಕೆ ನೈಟ್ರೋಸಿಲ್, ಅಮೋನಿಯಾಕ್ಕೆ ಅಮೈನ್ ಅಂತ. ಟ್ರೈ ಅಮೈನ್ ಟ್ರೈ ಎಕ್ವಾ ಕ್ರೋಮಿಯಂ 3 ಕ್ಲೋರೈಡ್. ಓಕೆ, ಸೊ ಇಲ್ಲಿ ಏನ್ ಹೇಳುತ್ತೆ, ಇಲ್ಲೆಂತ ಹೇಳುತ್ತೆ, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ರೆ ಅದರದ್ದು ಕೆಮಿಕಲ್ ನೇಮ್ ಅನ್ನ ಬರೀರಿ ಅಂತ. ಟ್ರೈಅಮೈನ್ ಟ್ರೈ ಅಕ್ವಾ ಕ್ರೋಮಿಯಂ ಕ್ಲೋರೈಡ್ ಅಂತ ನೇಮ್ ಮಾಡ್ತೀರಾ ನೀವು. ಓಕೆ ಓಕೆ, ರೂಲ್ ನಂಬರ್ 8 ಸೆಂಟ್ರಲ್ ಆಟಮ್ ರೂಲ್. ಏನು ಸೆಂಟ್ರಲ್ ಆಟಮ್ ರೂಲ್ ಅಂದ್ರೆ, ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಆಟಮ್ ಆರ್ ಅಯಾನ್ ಇಸ್ ಇಂಡಿಕೇಟೆಡ್ ಬೈ ರೋಮನ್ ನ್ಯೂಮರಿಕಲ್ಸ್. ರೋಮನ್ ನ್ಯೂಮರಿಕಲ್ ಪ್ಯಾರಂಥಿಸಿಸ್ ಅಂದ್ರೆ ರೋಮನ್ ನ್ಯೂಮರಿಕಲ್ ಅಲ್ಲಿ ನೀವೇನ್ ಮಾಡ್ಬೇಕು, ರಿಪ್ರೆಸೆಂಟ್ ಮಾಡಬೇಕು ಅಂತ. ಓಕೆ, ಸೊ ಟ್ರೈಅಮೈನ್ ಟ್ರೈ ಅಕ್ವಾ ಕ್ರೋಮಿಯಂ ಕ್ಲೋರೈಡ್. ಓಕೆ, ಟ್ರೈಅಮೈನ್ ಟ್ರೈ ಅಕ್ವಾ ಕ್ರೋಮಿಕ್ ಕ್ಲೋರೈಡ್. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಆಟಮ್ ಆರ್ ಅಯಾನ್ ಇಸ್ ಇಂಡಿಕೇಟೆಡ್ ಬೈ ರೋಮನ್ ನಂಬರ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಕ್ರೋಮಿಯಂ 3 ಅಂತ ತಗೊಂಡಿದ್ದೀನಿ ನಾನು. ಈಗ ಕ್ರೋಮಿಯಂ 4, ಕ್ರೋಮಿಯಂ 5, ಕ್ರೋಮಿಯಂ 6, ಈ ತರ ಏನ್ ಮಾಡ್ತೀನಿ, ಆ ನಂಬರ್ ರೋಮನ್ ನಂಬರ್ಸ್ ಅಲ್ಲಿ ಬರಿಬೇಕು. ನಾನು 1, 2 ಆ ತರ ಎಲ್ಲ ಬರೆಯಂಗಿಲ್ಲ.
ಸೆಂಟ್ರಲ್ ಆಟಮ್ ಎದುರುಗಡೆ ಚಾರ್ಜ್ ಅನ್ನ ಅಂತ ಹೇಳುತ್ತದು. ಓಕೆ ಓಕೆ ನೆಕ್ಸ್ಟ್ ರೂಲ್ ನಂಬರ್ 9. The oxidation of central atom or ion is indicated by Roman numeral in parentheses. Example, if the complex is anionic complex, then the name is suffix ಅನ್ನ ಆಡ್ ಮಾಡಬೇಕು. ಈಗ ನೋಡಿ ಇಲ್ಲಿ K2ZnOH4 ಅಂತ ಪೊಟ್ಯಾಷಿಯಂ, ಯಾಕೆಂದ್ರೆ ಫಸ್ಟ್ ರೂಲ್ ಅಂದ್ಬಿಟ್ಟಿತ್ತು ಕ್ಯಾಟಯಾನ್ ಫಸ್ಟ್ ಬರಿ ಅಂತ ಅಲ್ವಾ. ಸೊ ಪೊಟ್ಯಾಷಿಯಂ ಟೆಟ್ರಾಹೈಡ್ರಾಕ್ಸೋ ಜಿಂಕೇಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಪೊಟ್ಯಾಷಿಯಂ ಟೆಟ್ರಾಹೈಡ್ರಾಕ್ಸೋ ಜಿಂಕೇಟ್. ಇಲ್ಲಿ ಸೆಂಟ್ರಲ್ ಆಟಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ಸೆಂಟ್ರಲ್ ಆಟಮ್ ಮತ್ತೆ ಇದು ಎರಡೂ ಪಾಸಿಟಿವ್ ಇದ್ರೆ, ಈಗ Zn+2 ಆಗುತ್ತೆ ಅಲ್ವಾ. ಸೊ ಎರಡೂ ಇದ್ದಾಗ ಇಫ್ ದ ಕಾಂಪ್ಲೆಕ್ಸ್ ಇಸ್ ಆನಯಾನಿಕ್, ಕಾಂಪ್ಲೆಕ್ಸ್ ಆನಯಾನಿಕ್, ಯಾಕೆಂದ್ರೆ ಇದು ಪಾಸಿಟಿವ್, ಇದು ಟೋಟಲ್ ನೆಗೆಟಿವ್ ಅಲ್ವಾ. ಸೊ ಇಡೀ ಕಾಂಪ್ಲೆಕ್ಸ್ ನೆಗೆಟಿವ್ ಇದ್ದಾಗ ಅದಕ್ಕೆ ಜಿಂಕೇಟ್ ಅಂತ ಬರಿಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ, ಓಕೆ ಬ್ರೀಫ್ ಆಗಿ ಈಗ ನಿಮ್ಗೆಲ್ಲ ರೂಲ್ ಅನ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ಫಸ್ಟ್ ಯು ಶುಡ್ ಫಾಲೋ ಕ್ಯಾಟಯಾನ್, ನೆಕ್ಸ್ಟ್ ಯು ಶುಡ್ ಫಾಲೋ ಆನಯಾನ್. ಆನಯಾನಿಗೆ ಏನಿರ್ಬೇಕು ಹೇಳಿ, ಇಫ್ ಆನಯಾನ್ ಕನ್ಸಿಡರ್ ಮಾಡಿದ್ರೆ ಆಲ್ಫಾಬೆಟಿಕಲ್ ಇರಬೇಕು, ನಂಬರ್ಸ್ ಅನ್ನು ಬರಿಬೇಕು, ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ಬರಿಬೇಕು ಅಲ್ವಾ. ಫಸ್ಟ್ ಲಿಗ್ಯಾಂಡ್ ಫಾಲೋಡ್ ಬೈ ಏನಾಗಿರ್ಬೇಕು ಹೇಳಿ, ಲಿಗ್ಯಾಂಡ್ ಫಾಲೋಡ್ ಬೈ ಸೆಂಟ್ರಲ್ ಮೆಟಲ್ ಆಟಮ್. ಓಕೆನಾ, ಸೆಂಟ್ರಲ್ ಮೆಟಲ್ ಆಟಮ್ ಗಿಂತ ಮೊದಲು ಲಿಗ್ಯಾಂಡ್ ಅನ್ನೇ ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು, ಈ ಕಂಪೌಂಡ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಸಪೋಸ್ ಇಟ್ ಇಸ್ ಆನಯಾನ್, ಅದಕ್ಕೆ ಹೈಡ್ರಾಕ್ಸೈಡ್ ನೋಡಿ, ಈ ಎಕ್ಸಾಂಪಲ್ ಹೈಡ್ರಾಕ್ಸೈಡ್ ಇದ್ರೆ ಹೈಡ್ರಾಕ್ಸೈಡ್, ಕ್ಲೋರೈಡ್ ಇದ್ರೆ ಕ್ಲೋರೈಡ್, ಬ್ರೋಮೈಡ್ ಇದ್ರೆ ಬ್ರೋಮೈಡ್, ಈ ತರ ಏನ್ ಮಾಡ್ತೀರಾ ಬರೀತೀರಾ, ಸಫಿಕ್ಸ್ ಅನ್ನ ಓ ಆಡ್ ಮಾಡ್ತೀರಾ ನೀವು, ಹಿಂಗೆಲ್ಲ ಬರ್ಕೋತೀರಾ. ಸೊ ಈ 9 ರೂಲ್ ಅನ್ನ ಫಾಲೋ ಮಾಡ್ಕೊಂಡು ಕೋಆರ್ಡಿನೇಷನ್ ಕಂಪೌಂಡ್ಸ್ ಅನ್ನ ನೀವು ನೇಮ್ ಮಾಡ್ತೀರಾ. ದಟ್ ಈಸ್ ನೊಮ್ಯಾನಿಕ್ಲೇಚರ್ ಸಬ್ ಟಾಪಿಕ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ ಆಗಿರುತ್ತೆ ಇದು. ಓಕೆನಾ. ಸೊ ಇದನ್ನ ನೀವು ಅಷ್ಟನ್ನು ಫಾಲೋ ಮಾಡಿ, ಒಂದು ಪೆನ್ನು ಮತ್ತೆ ಪೇಪರ್ ತಗೊಂಡು ಎಲ್ಲ ಇದಿಷ್ಟು ರೂಲ್ ಅನ್ನ ಅಪ್ಲೈ ಮಾಡಿದ್ರೆ, ನಾನು ತುಂಬಾ ಬ್ರೀಫ್ ಆಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುವಂಗೆ ಏನ್ ಮಾಡಿದ್ದೀನಿ ಹೇಳಿ, ವಿತ್ ಎಕ್ಸಾಂಪಲ್ ನಾನು ನೇಮಿಂಗ್ ರೂಲ್ ಅನ್ನ ಕೊಟ್ಟಿದ್ದೀನಿ ನಿಮ್ಗೆ. ಓಕೆ, ಸೊ ಇಷ್ಟನ್ನ ನೀವು ಕನ್ಸಿಡರ್ ಮಾಡಿ ನೇಮಿಂಗ್ ಅನ್ನ ಮಾಡ್ಬೇಕು. ಓಕೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಇದನ್ನ ಕಂಪೇರ್ ಮಾಡಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.